ಅಷ್ಟ ಆಸೆಯ ಅವಳು ಬೆಳಗ್ಗೆಯಿಂದ ಒದ್ದಾಡಿದ್ಲು ಮನ್ಕೊಂಬಿಟ್ರೆ ಸೊರೈತದೆ, ಬೇಗ ಹಾಕ್ಬಿಡ್ತಾಳೆ. ಮನ್ಕೋಬೇಕು ಅಷ್ಟೇ. ಅಪ್ಪ ಏನು ಮಗಳೇ, ಅವಳಿಗೆ ಹೊಟ್ಟೆ ನೋವು. ಯಾವ ಪಪ್ಪಂಗೆ ಚಾರ್ಜರ್ ಕೊಟ್ಬಿಟ್ಟು ಫಸ್ಟು. ಪಪ್ಪ ಚಾರ್ಜರ್ ಹಾಕೊಳ್ಳಿ. ಚಾರ್ಜರ್ ಇಲ್ಲ ಅಂತಿದೆ, ಕರೆಂಟ್ ಹೊಂಟೋದು, ಮಳೆ ಬರ್ತಾವೆ. ಸೊ ಫ್ರೆಂಡ್ಸ್, ಏನು ಅಂತ ಹಾಂ ಪಾಚಿ ಮಾಡಿ. ಪಾಪ ಅಲ್ಲಿ ಅವಳಿಗೆ ಮನ್ಕೊಳಕ್ಕೆ ಹಿಂಸೆ ಆಯ್ತಿತ್ತು. ಅದಕ್ಕೆ ಭೂಮಿ ಮೇಲೆ ತೆಂಗಿನ ಮರ ಕಟ್ಬಿಟ್ಟು ಒಂದು ಕೆಳಗಡೆಗೆಲ್ಲ ಹಾಸ್ಬಿಟ್ಟು ಅಲ್ಲಿ ಮನಗಿಸಿದ್ವಿ. ಕೊನೆಗೆ ಲಾಸ್ಟಲ್ಲಿ ಮೂಮೆಂಟಲ್ಲಿ ಆಯಿತು. ಅಂದರೆ ನಮ್ಮ ಮನೆಯವರು ಇರಲಿಲ್ಲ, ನಾನು ಇರೋಷ್ಟು ನಾನು ವೀಡಿಯೋ ಮಾಡಿಕೊಂಡೆ. ಕೊನೆಗೂ ಕರು ಹಾಕಿದ್ಮೇಲೆ ಅದಕ್ಕೆಲ್ಲ ತೆಗ್ದು ಮೂತಿ ಎಲ್ಲ ಒರೆಸಿ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಾಲು ಕರ್ದು ಕುಡಿಸ್ಬಿಟ್ಟು, ಯಾಕೆ ಸಡನ್ನಾಗಿ ಅದು ಕೆತ್ತಲಿಗೆ ಬಾಯಕ್ಕೆ ಹೋಗಲ್ಲ, ಹಂಗಾಗಿ ಕುಡಿಸ್ಬಿಟ್ಟು ನಾವು ನಮ್ಮ ಮನೆಯವರು ಅಷ್ಟು ಟೈಮ್ ಆಗೋಗಿತ್ತು. 11 ಗಂಟೆ ಹತ್ರ ಆಗೋಗಿತ್ತು. ಸರಿ, ನನಗೆ ನಿದ್ದೆ ಇಳಿತಿದ್ದೀನಿ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನೋಡ್ಬೋದು, ನಾನು ಆಚೆ ಕಡೆ ಈ ಥರ ಎಲ್ಲ ಹಸ ಕಡ್ಡು ಹಾಕಿರ್ತೀನಿ. CC ಕ್ಯಾಮ್ರಾ ಹಾಕಿದ್ವಿ. ಸೊ ಜೊತೆಗೆ ನಮ್ಮ ಮಾವರು ಮನ್ಕೊತಾರೆ, ಹಂಗಾಗಿ ಏನು ಭಯ ಇಲ್ಲ. ಸೊ ಇದು ಫೈನಲಿ ಈ ಥರ ಆಗಿ, ಜೊತೆಗೆ ಲಾಸ್ಟಲ್ಲಿ ನಮ್ಮ ಸುಂದರಿ ಇನ್ನೊಬ್ರು ಇದ್ದಾರೆ. ಸುಂದರಿ ಇದ್ದಾರೆ. ಯಾರು ಅಂತ ಅಂದರೆ ಕರಿಯ ಬಿಳಿಯ ಇದ್ದಾರೆ. ಅವ್ರಿಗೆ ಊಟ ಥರದ್ದು ಮರೆತುಬಿಟ್ವಿ ಆ ಟೆನ್ಷನ್ಗೆ. ಹಂಗಾಗಿ ಬಿಸ್ಕೆಟ್ ತಂದು ನಮ್ಮ ಮನೆಯವರು ಹಾಕ್ತಾಯಿದ್ರು. ಹಂಗೂ ನಮ್ಮ ಮನೆಯವರು ಅಂತಾಯಿದ್ರು, ಕತ್ಲೆ ಏನೂ ಕಾಣಿಸಲ್ಲ ಬಾರೆ ಅಂತ ಕರೀತಾಯಿದ್ರು. ಸೊ ಹಂಗಾಗಿ ಅವ್ರಿಗೂ ಬಿಸ್ಕೆಟ್ ಹಾಕ್ಬಿಟ್ಟು, ನೋಡ್ಕೊಳ್ಳಿ ನಮ್ಮ ಹಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ಏಕೆಂದರೆ ಅವ್ರು ತುಂಬ ಶಾರ್ಪು. ಒಂದು ಸೌಂಡ್, ಒಂದು ಗರಿ ಸೌಂಡ್ ಬಿದ್ರೂ ಎಷ್ಟು ಬೊಗಳುತ್ತವೆ ಅಂತ ಅಂದರೆ, ಯಾರೋ ಬಂದರು ಅನ್ನೋ ರೇಂಜಿಗೆ ಬೊಗಳುತ್ತವೆ, ಅಷ್ಟು ಶಾರ್ಪು. ಫೈನಲಿ ಎಲ್ಲ ಅವ್ರಿಗೆ ತಿನ್ನಿಸ್ಬಿಟ್ಟು ಟಾಟಾ ಹೇಳ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಏಕೆಂದರೆ ಟೈಮ್ ಆಗೇ ಹೋಗಿತ್ತು. ಇನ್ನೇನಿದ್ರು ಬೆಳಗ್ಗೆ ವೀಡಿಯೋ ಮಾಡಿದ್ದು ನಾನು. ಸೊ ಫೈನಲಿ ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಅಂದರೆ ನೈಟು ಮನೆಗೆ ಹೋಗಿದ್ದಾಗ 11 ಗಂಟೆ. ಸೊ ಬ್ಲಾಗಲ್ಲಿ ಹೇಳ್ತೀನಿ. ಸುಂದರಿರೆಲ್ಲ ಮೇಯ್ದರು. ಎಷ್ಟು ನಮ್ಮ ಹಸುಗಳು ಮರಾಣಿರು. ಅಂದರೆ ಇವತ್ತು ಬೆಳಗಿನ ಜಾವ ಮಳೆ ನಿನ್ನೆಲ್ಲ ಮಳೆ ತುಂಬ ಉಳಿದ್ರಿಂದ ಕರೆಂಟ್ ಕೊಟ್ಟಿಲ್ಲ, ಹಂಗಾಗಿ ನೀರಿಲ್ದಿರೋಕ್ಕೆ ಪಜಿತಿ ನೋಡಿ ಎಷ್ಟು ತೊಪ್ಪೆ ಸಗಣಿ ಎಲ್ಲ ಹಿಂಗಿದೆ ಅಂತ. ಸೊ ಕರೆಂಟ್ ಕೊಡೋದು 12:15. ಅಷ್ಟರಲ್ಲಿ ಡ್ರಮ್ಮಲ್ಲಿದ್ದು ನೀರನ್ನೆಲ್ಲ ಕುಡಿಸಿದ್ದೀನಿ ಅವಕ್ಕೆ. ಯಾಕೆಂದರೆ ಈಗ ನಾವು ಪೈಪಲ್ಲಿ ಹಿಡಿದು ಕುಡಿಸಿ, ಫ್ರೆಶ್ ಆಗಿರೋ ನೀರು ಕುಡಿಸಿ ಅದನ್ನೇ ಕೇಳ್ತಾವೆ. ಸರಿಯಾಗಿ ಕುಡ್ದಿಲ್ಲ. 12 ಗಂಟೆ ಮೇಲೆ ಕುಡಿಸೋಣ ಅಂತ ಈಚೆ ಕಟ್ಟಾಕೋಣ ಅಂತ ನೋಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಮೇಯ್ಕೊಳ್ಳಿ ಮೇವೆಲ್ಲ ಅಂತ. ಸೊ ಇದು ಸ್ವಲ್ಪ ಚಿಕ್ಕ ಗೊಂತಾಯಿತು. ಪಕ್ಕದಲ್ಲಿ ನೋಡ್ಬೋದು, ಅಲ್ಲಿ ಶೀಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗೊಂತು ಮಾಡಿದ್ದೀವಿ. ಅಂದರೆ ಇನ್ನೂ ಕೆಲಸ ನಡೀತಾ ಇದೆ, ಹಾಗಾಗಿ ಇನ್ನೂ ಏನೂ ಕಟ್ಟಾಕೋಕ್ಕಾಗಲಿಲ್ಲ. ನೋಡ್ಬೋದು, ಇಲ್ಲಿ ನೀರೆಲ್ಲ ನಿಂತ್ಕೊಳ್ಳೋ ತೊಪ್ಪೆ ತುಂಬ ಮಡಗಿದ್ದೀನಿ. ಎತ್ಕೊಬೇಕು, ಒಬ್ಬರ ಕೈಲೇ ಆಗಲ್ಲ. ನಮ್ಮ ಮನೆಯವ್ರನ್ನ ಕಾಯ್ತಾಯಿದ್ದೀನಿ. ಅವ್ರ ಕೆಲಸದವ್ರಿಗೆ ಟಿಫನ್ ತರಕ್ಕೆ ಹೋಗಿದ್ದಾರೆ. ಸೊ ಇದು ನನ್ನ ದಿನದ ಕೆಲಸ, ರೊಟೀನ್ ಅಂತಲೇ ಹೇಳ್ಬೋದು. ಇದ್ರ ಮಧ್ಯೆ ನನಗೆ ಯೂಟ್ಯೂಬ್ ಬಂದು ತುಂಬ ಒಂದು ಆಸಕ್ತಿ. ನನ್ನ ಲೈಫ್ ಸ್ಟೈಲು, ನಾನು ಕೆಲಸ ಮಾಡೋದು, ನನ್ನ ಹಸುಗಳು, ನನ್ನ ಸುಂದರಿರು ಈ ಥರ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೊಂದು ಆಸೆ. ಸೊ ಅದಕ್ಕೆ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ಟೆ. ಯಾಕೆಂದರೆ ಒತ್ತಡ ಜಾಸ್ತಿ ಆಯಿತು, ಕೆಲಸದ ಒತ್ತಡ, ತುಂಬ ಕೆಲಸದ ಒತ್ತಡ. ಈಗಲೂ ಅಷ್ಟೇ ತುಂಬ ಕೆಲಸ. ಈಗ ಸಮಯ ಬಂದು 10 ಗಂಟೆ, ಇನ್ನೂ ಟಿಫನ್ ಇಲ್ಲ. ಸೊ ಫಸ್ಟು ಇವ್ರದೆಲ್ಲ ಆಗಿ ಸಮಾಧಾನ ಆಗಿ ಇವ್ರು ಮನ್ಕೊಂಡ್ರೆ ಆಮೇಲೆ ನಮಗೆ ಕೆಲಸ. ಸೊ ಇಷ್ಟ ಆಗಿದೆ, ನೋಡೋಣ ಇವತ್ತಿನ ಬ್ಲಾಗಲ್ಲಿ ಇವತ್ತಿನ ವೀಡಿಯೋ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮಗೆ ಬ್ಲಾಗಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ನಿನ್ನೆ ರಾತ್ರಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಹಸು ಕರು ಆಗ್ತು, ಬಟ್ ಅದನ್ನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಮ್ಮ ಮನೆಯವರು ಸ್ವಲ್ಪ ಏನೋ ಥರ ಕೊಂಟೋದ್ರು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗದೆ ನಾನು ಒಬ್ಬಳೇ ಇದ್ದೆ. ಹಾಗಾಗಿ ನಾನೇ ಇದು ಮಾಡಬೇಕಾಗಿತ್ತು, ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಅಷ್ಟೇ. ಸೊ ನೋಡ್ಬೋದು, ಟೋಪಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಟೋಪಿ ಹಾಕ್ಕೊಂಡಿರೋದು ತೊಪ್ಪೆ ಸುರಿಯೋಕ್ಕೆ. ನೋಡ್ಬೋದು, ತೊಪ್ಪೆ ನೋಡಿ ಎಷ್ಟು ತೆಳ್ಳೆ ಥರ ಆಗಿದೆ. ಯಾಕೆ ಅಂತಂದರೆ ಆಗೆಲ್ಲ ಸಿಂಬಿ ಹಾಕ್ಕೊತ ಇದ್ವಿ. ನನಗೇನೋ ಸಿಂಬಿ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಅದೇನು ಕಂಫರ್ಟಬಲ್ ಅನಿಸೋದಿಲ್ಲ.
ಹಿಂಗೆ ಎತ್ಕೋಗ್ಲಿ ಬಿದ್ದೈತದೆ. ಆಮೇಲೆ ತೊಪ್ಪೆ ತಲೆ ಮೇಲೆ ಸುರಿತದೆ ಅಂದ್ಬಿಟ್ಟು ನಾನು ಐಡಿಯಾ ಮಾಡಿ ಟೋಪಿ ಹಾಕ್ಕೊಂಡಿರ್ತೀನಿ. ಸೊ ತೊಪ್ಪೆ ಸುರಿ ಗಂಟೆ ಟೋಪಿ ಹಾಕ್ಕೊಂಡಿರ್ತೀನಿ, ಆಮೇಲೆ ತೆಗ್ದಿರ್ತೀನಿ. ಸೊ ಈ ಐಡಿಯಾ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟ ಅಂತ ಹೇಳ್ತಾ, ಸೊ ಇವತ್ತು ಏನಾಗುತ್ತೆ ಈ ಬ್ಲಾಗಲ್ಲಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ ಇಷ್ಟು ನೆರಳಿದ್ರು ಬಿಸಿಲಿಗೆ ಹೆಂಗೆ ನಗೃತ ಬಿದ್ದಾವಳೆ ಇವಳು ನೋಡಿ. ಹಲೋ, ಎಷ್ಟು ನಗೃತಾವಳು ನೋಡಿ. ನೋಡಿ ಹೇ ಅಂತ. ಸೊ ಹಸ್ಗಳೆಲ್ಲ ಬಿಡ್ತಾ ಇದ್ದೀನಿ. ನಡಿಯವ ನಡಿ. 2-3 ಹಸು ಇದೆ. ಇದನ್ನು ಇನ್ನೊಂದು ಗೊಂತಿಗೆ ಅದು ಇದು ಆ ಕಡೆ ಗೊಂತು ಕಟ್ಟಬೇಕು. ಇದನ್ನು ಈಗ ಬಿಡಬೇಕು. ಇದನ್ನು ಬಿಟ್ಟು 4:15 ಕರೆಂಟ್ ಹೊಂಟೋಗುತ್ತೆ. ಈಗ ಒಂದು 3:30. ಸೊ ಬೇಗ ಮಾಡಬೇಕು. ನಮ್ಮದು ಹಳ್ಳೀಲಿ ಇರೋದ್ರಿಂದ ಕರೆಂಟು ನೋಡಿ ಹೆಂಗೆ ನೋಡ್ತಾವಳೆ ಸುಂದ್ರಿ. ಕರೆಂಟು ಗುದ್ದಾಟಿಗೆ ಬಿದ್ದೈತದೆ. ಹುಷಾರು ಕಳಿಸ್ಬೇಕು. ಅದ್ರ ಜೊತೆ ಗುದ್ದಾಟಿಗೆ ಬಿದ್ದೈತದೆ ನೋಡಿ. ಫೈನಲಿ ಈ ಹಸುವನ್ನು ಬಿಟ್ಬಿಟ್ಟು ಮೇವು ಹೊಡಿಗೆ ಹೋಗ್ತೀನಿ. ಮೇವು ಹೊಡಿಬೇಕು, ಕುರಿ ಮೇವು ಹಾಕಬೇಕು, ಆಡು ಮರಿಗೆ ಮೇವು ಹಾಕಬೇಕು. ಸೊ ಈ ಹಸು ಬಿಟ್ಬಿಟ್ಟು ಹೋಗೋದು. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಕೋಳಿಗಳು ಮೊಟ್ಟೆ ಇಕ್ಕಿರೋದು. ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ. ಸೊ ಫೈನಲಿ ತೋಟದಿಂದ ಮನೆಗೆ ಬಂದು ಸೊ ಫ್ರೆಶ್ ಅಪ್ ಆಗಿ ಹೋಯ್ತು. ದೀಪ ಅನಿಸಿ ನೋಡಿ. ಮಕ್ಕಳು ಹೋಮ್ವರ್ಕ್ ಬರ್ಕೊಂಡ್ರು ನೋಡಿ. ಇದ್ದಾರೆ ನೋಡಿ, ಹಿಂಗೆ ಆಡ್ತಾ ಇದ್ದಾರೆ. ಸೊ ಖುಷಿ ನನ್ನ ಮಗ ನೋಡಿ ಹೆಂಗೆ ಮನ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾರೆ. ಫೈನಲಿ ಅಡುಗೆ ಅಂತೂ ಮಾಡಲ್ಲ ಇವತ್ತು. ಯಾಕೆಂತಂದರೆ ನಮ್ಮ ಊರಲ್ಲೊಂದು ಊರ ಹಬ್ಬ ಇದೆ. ಅಂದರೆ ವಟಾರದವ್ರು ಹಬ್ಬ ಮಾಡ್ಕೊತಾ ಇದ್ದಾರೆ. ಸೊ ಹಂಗಾಗಿ ಊಟಕ್ಕೆಲ್ಲರನ್ನೂ ಕರೆದಿದ್ದಾರೆ. ಹಂಗಾಗಿ ನಾನು ತಿನ್ನಲ್ಲ ನಾನ್ ವೆಜ್. ನಾನು ಅವಳಿಗೆ ಏನಾರು ಮಾಡ್ಕೊತೀನಿ. ಸೊ ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲ ಊಟಕ್ಕೆ ಹೋಗ್ತಾರೆ. ಫೈನಲಿ ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಅಡುಗೆ ಇಲ್ಲವಲ್ಲ. ಸೊ ಹಂಗೆ ಇಷ್ಟ ಆಯಿತು. ತೋಟದಿಂದ ಬಂದು ಈಗ ಒಂದೇ ಉಸಿರಿಗೆ ಇದನ್ನೆಲ್ಲ ಮಾಡಿದ್ದಾಯಿತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೀವೊಂದು ನೋಡಿದ್ರೆ ನಮಗೊಂದು ಮೋಟಿವೇಶನ್, ಏನೊಂದೊಂದು ಮೆಸೇಜ್ ಕಮೆಂಟ್ ಹಾಕಿದ್ರೆ ನಮಗೂ ಒಂದು ತಪ್ಪು ಸರಿ ತಿಳ್ಕೊಳ್ಕೊ ಒಂದು ಅವಕಾಶ ಆಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ. ಮತ್ತೆ ನಾಳೆ ಸಿಗೋಣ ಒಂದು ಒಳ್ಳೆ ಬ್ಲಾಗಲ್ಲಿ. ನಮಸ್ತೆ.